ಈಗ ಒಬ್ಬ ಸಿನಿಮಾಟೋಗ್ರಾಫರ್ ಅಂತ ಹೇಳಿದ್ರೆ ಒಂದು ತಂಡ ಮಾಡಿರುವಂಥ ಹಲವಾರು ವಿಭಾಗದ ಕೆಲಸಗಳನ್ನೆಲ್ಲರನ್ನು ಕ್ರೋಢೀಕರಿಸಿ ತೆರೆ ಮೇಲೆ ತರುವಂಥ ಕೆಲಸ. ಅದರಲ್ಲಿ ಏನಾಗುತ್ತೆ, ಕಥೆಗಾರ ಇರ್ತಾರೆ, ಸಂಭಾಷಣೆ ಬರೆದವರು ಇರ್ತಾರೆ, ಸಂಗೀತ ಕೊಟ್ಟವರು ಇರ್ತಾರೆ, ಜೊತೆಗೆ ಅದಕ್ಕೆ ನಟನೆ ಮಾಡೋದಂಥ ನಟರು ಇರ್ತಾರೆ. ಹೀಗೆ ಹಲವಾರು ಜೊತೆಗೆ ಮೂಲ ಕಥೆಗಳು ಇದಿಷ್ಟನ್ನು ಕೋಆರ್ಡಿನೇಟ್ ಮಾಡಿಕೊಂಡು ಆ ದಿಗ್ದರ್ಶನ ಅಥವಾ ಅದನ್ನು ನಮ್ಮ ಕಣ್ಣು ಮುಂದೆ ತೆರೆ ಮೇಲೆ ತರಬೇಕಾಗುತ್ತೆ. ಇದಿಷ್ಟನ್ನು ಒಂದು ಸಿನಿಮಾಗೆ ನೀವು ತಯಾರಾಗೋ ಮುಂಚೆ ಇದಿಷ್ಟನ್ನು ಫಸ್ಟು ನೋಡಿಕೊಂಡು ಅಥವಾ ಕಥೆನ ಕೇಳಿಕೊಂಡು ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತ ನೋಡಿಕೊಂಡು ನೀವು ಈ ಒಂದು ಛಾಯಾಗ್ರಹಣ ಮಾಡ್ತೀರಾ ಹೇಗೆ? ಮೊದಲಿಗೆ ಒಬ್ಬ ಡೈರೆಕ್ಟರ್ ಕತೆ ಹೇಳ್ತಾರೆ, ಒಂದು ಸಿನಿಮಾದ ಕತೆ ಹೀಗಿದೆ ಅಂತ ಹೇಳ್ತಾರೆ. ಆ ಕತೆ ಹೀಗಿದೆ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಏನು ಅಂತಂದರೆ ಲುಕ್ ಆ್ಯಂಡ್ ಫೀಲು. ಈ ಕತೆಗೆ ಈ ಥರ ಒಂದು ಲುಕ್ ಆ್ಯಂಡ್ ಫೀಲ್ ಮಾಡಿದರೆ ನಾನು ಆ ಡೈರೆಕ್ಟರ್ ಹೇಳಿದ ಕತೆಗೆ ಹತ್ತಿರವಾಗಿ ನಾನು ಕತೆ ಹೇಳ್ಬೋದು ಅವ್ರ ಜೊತೆಗೆ. ಅಂದರೆ ಡೈರೆಕ್ಟರ್ ಹೇಳಿದ ಕತೆಗೆ ನಾವು ಅನುಗುಣವಾಗಿ ನಮ್ಮ ಸಿನಿಮಾಟೋಗ್ರಫಿ, ಲೈಟಿಂಗು, ನಮ್ಮ ಕ್ಯಾಮ್ರಾ ಕ್ರ್ಯಾಂಕಿಂಗ್ ಏನಂತೀವಿ, ಇವೆಲ್ಲವೂ ಬ್ಲೆಂಡ್ ಆಗಬೇಕು. ಆಗ ಏನಾಗ್ತದೆ, ವಿ ಆರ್ ಇನ್ ಸಿಂಕ್ರನೈಸೇಷನ್ ವಿತ್ ದ ಸ್ಟೋರಿ ಆ್ಯಂಡ್ ದ ಡೈರೆಕ್ಟರ್. ಹಾಲಿವುಡಲ್ಲಿ ಒಂದು ಸೇಯಿಂಗ್ ಇದೆ, ಎವ್ರಿಬಡಿ ಶುಡ್ ಟೆಲ್ ದಿಸ್ ಡೈರೆಕ್ಟರ್ ಸ್ಟೋರಿ ಅಂತ. ನಂದೊಂದು ಕತೆ ಇರುತ್ತೆ, ಅದಕ್ಕೆ ನನ್ನ ಕತೆ ನಾನು ಹೇಳ್ಬಾರ್ದು, ಡೈರೆಕ್ಟರ್ ಕತೆನ ನಾನು ಹೇಳಬೇಕು. ಅಂದರೆ ನಾನು ಡೈರೆಕ್ಟರ್ನ ಮಿರರ್ ಆಗಬೇಕು. ಅವ್ರು ಹೇಳಿದ್ದನ್ನ ನಾನು ಹಂಗೆ ಒಂದು ಮಿರರ್ ಥರ ವಾಪಸ್ ಕೊಡಬೇಕು. ಹೇಗೆ ಸಿನಿಮಾಟೋಗ್ರಫಿ ಮುಖಾಂತರ ನಾನು ಒಬ್ಬ ಮಿರರ್ ಆಗಬೇಕು. ನನ್ನ ಕತೆ ನಾನು ಹೇಳೋದಲ್ಲ, ಒಬ್ಬ ಡೈರೆಕ್ಟರ್ ಹೇಳಿದ್ದನ್ನು ಸಿನ್ಸಿಯರಾಗಿ ಅದನ್ನು ತಲೆಗೆ ಹಾಕ್ಕೊಂಡು ನಾನು ಒಬ್ಬ ಮಿರರ್ ಆಗಿ ಅವ್ರಿಗೆ ವಾಪಸ್ ಕೊಡಬೇಕು. ಅದು ಹೇಗೆ ಅಂತಂದರೆ, ಆ ಡೈರೆಕ್ಟರ್ ಇರ್ತಾರೆ, ಒಬ್ಬ ಡೈರೆಕ್ಟರ್ ಹೇಳಿದ್ದು ಇದನ್ನೇ, ಇದು ಬೇಕು ಅಂತ. ಒಬ್ಬ ಆ್ಯಕ್ಟರ್ ಇರ್ತಾನೆ, ಡೈರೆಕ್ಟರ್ ಹೇಳಿದ್ದು ಇದೇನೆ. ಸಾಕಷ್ಟು ವಿಷಯಗಳು ಒಂದು ಸೆಟ್ಟಲ್ಲಿ ಫ್ರೇಮ್ ಮಾಡಬೇಕಾದ್ರೆ ಡೈರೆಕ್ಟರ್ ಹೇಳಿದ ವಿಷಯಗಳು ಎಲ್ಲವೂ ಇದೆಯಾ ಅಂತೇಳಿ ನಮ್ಮ ಕಣ್ಮುಂದೆ ಬರೋದು ಮೊದಲನೇ ಪ್ರೇಕ್ಷಕ ನಾನು. ಈ ಮೊದಲನೇ ಪ್ರೇಕ್ಷಕ ನೋಡಿದಾಗ ಡೈರೆಕ್ಟರ್ ಹೇಳಿದ್ದು ಅಲ್ಲಿ ಅದರೊಳಗಿದೆ ಅಂಥೇಳಿ ನಾವು ಕಾನ್ಫಿಡೆಂಟ್ ಆಗಿ ರೆಕಾರ್ಡ್ ಮಾಡ್ತಿದ್ವಿ, ಇಲ್ಲ ಶೂಟ್ ಮಾಡ್ತಿದ್ವಿ. ಆ ಪೋರ್ಷನ್ನ ಎಲ್ಲೋ ಒಂಚೂರು ಜಾರಿಂಗ್ ಆಗಿದ್ರೆ, ಅಂದರೆ ಹೊಂದಿಕೊಳ್ಳಿಲ್ಲ ಅಂತಂದರೆ ನಾವು ಡೈರೆಕ್ಟ್ರಿಗೆ ಹೇಳ್ತಿದ್ವಿ, ಇಲ್ಲ ಆ ಡೈರೆಕ್ಟ್ರಿಗೆ ಹೇಳ್ತಿದ್ವಿ, ಅದನ್ನು ತೆಗೆದುಬಿಡಿ, ಇಲ್ಲಿ ಅದು ಹೊಂದಾಣಿಕೆ ಆಗೋದಿಲ್ಲ, ಇಲ್ಲ ಆ ಬಟ್ಟೆ ಸರಿ ಇಲ್ಲ, ಆ ಬಟ್ಟೆ ಯಾಕೆ ಅಂದರೆ ಆ ಪಾತ್ರ ಮಾಡೋರಿಗೆ ಅದು ಸೂಟ್ ಆಗೋದಿಲ್ಲ, ಇದನ್ನು ಬದಲಾಯಿಸಬೇಕು. ಇಲ್ಲ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ವೇಳೆ ಆ ಥರದ್ದು ಕಣ್ ತಪ್ಪಿ ಬಂದರೆ ಒಳಗೆ ಸಾಕಷ್ಟು ಜವಾಬ್ದಾರಿ ನಮ್ಮ ಮೇಲೆ ಯಾಕಿರುತ್ತೆ ಅಂದರೆ, ಒನ್ಸ್ ಇಟ್ ಈಸ್ ಕ್ಯಾಪ್ಚರ್ಡ್ ಬದಲಾಯಿಸೋಕ್ಕಾಗಲ್ಲ. ಆಮೇಲೆ ಈಗ DIನಲ್ಲಿ ನೀವು ಎರೇಸ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, DVFXಲ್ಲಿ ತೆಗೆದಾಕ್ಬಿಡ್ಬೋದು. ಆಗ ಫಿಲ್ಮ್ನಲ್ಲಿ ನಾವೇನು ಶೂಟ್ ಮಾಡ್ತೀವೋ ದಟ್ ಇಸ್ ಫೈನ್. ಅದು ಮತ್ತೊಂದು ಸರಿ ಮಾಡಬೇಕು ಅಂದರೆ ಇನ್ನೊಂದು ಸರಿ ರೀಶೂಟ್ ಮಾಡಬೇಕಾಗ್ತದೆ. ಫಿಲ್ಮು, ಮತ್ತೊಂದು ದುಡ್ಡು, ಎಲ್ಲವೂ ಹೆಚ್ಚಾಗ್ತದೆ. ಈ ಕಾರಣಕ್ಕಾಗಿ ಆವಾಗ ನೀಟ್ನೆಸ್ ಜಾಸ್ತಿ ಇರ್ತಿತ್ತು. ಎಲ್ಲವೂ ಅವ್ರವ್ರ ಕೆಲಸ ಅವ್ರವ್ರು ನೀಟಾಗಿ ಕೆಲಸ ಮಾಡೋರು. ಅಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರ್ತಿತ್ತು. ಆ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲರೂ ಒಂದು ನನ್ನ ಮನೆ ಕೆಲಸ ಇದು, ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಕರೆಕ್ಟಾಗಿ ಪೂಜೆ ಮಾಡಿ ದೇವ್ರ ಹತ್ರ ತಗೊಂಡೋಗಿ ಇದನ್ನು ನಾನು ತಲುಪಿಸ್ಬೇಕು ಅನ್ನೋದು ಎಲ್ಲರಿಗೂ ಇರ್ತಿತ್ತು. ಆ ಒಂದು ಕಾರಣಕ್ಕಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಆಗಲಿ, ಸ್ವಲ್ಪ ಓಲ್ಡನ್ ಡೇಸ್ ಫಿಲ್ಮಲ್ಲಿ ನೋಡಿ ಒಂದು ಹಾಲಿವುಡ್ ರೇಂಜಿಗೆ ಒಂದು ನೀಟ್ನೆಸ್ ಇರ್ತಿತ್ತು. ಆ ಒಂದು ನೀಟ್ನೆಸ್ ಕಾರಣ ಯಾಕೆ ಬರುತ್ತೆ ಅಂತಂದರೆ, ಗುರು ಶಿಷ್ಯ ಪರಂಪರೆಯಿಂದ ಬರುವಂಥ ಒಂದು ವರ್ಕ್ ಕಲ್ಚರ್ ಅದು. ಈಗ ಅದು ಕ್ರಮೇಣ ಕಡಿಮೆ ಆಗ್ತಿದೆ. ಈಗ ಏನಾಗ್ತದೆ, ಮೊದಲು ಕಲಿಯೋದಕ್ಕೆ ಒಬ್ಬ ನುರಿತ ಛಾಯಾಗ್ರಾಹಕರ ಹತ್ರನೇ ಕೂತ್ಕೊಳ್ಬೇಕಿತ್ತು ಇದಕ್ಕೆ ಅಂತೇಳಿ. ಈಗ ಏನಾಗ್ತದೆ, ಇನ್ಸ್ಟಂಟಾಗಿ ಕಲ್ತ್ಕೊಂಡು ಬಂದು ನಾವು ಸಿನಿಮಾ ಛಾಯಾಗ್ರಹಣ ಮಾಡ್ತೀವಿ ಅಂತ ಹೊರಡ್ತಾರೆ, ಅಥವಾ ನಿರ್ದೇಶನ ಮಾಡ್ತೀವಿ ಅಂತ ಹೊರಡ್ತಾರೆ. ಇನ್ಸ್ಟಂಟಾಗಿ ಬಂದವರು ಜಾಸ್ತಿ ದಿನ ಉಳಿದಿದ್ದು ಕಡಿಮೆ, ಬಟ್ ಶ್ರಮಪಟ್ಟು ಬಂದವರು ಜಾಸ್ತಿ ದಿನ ಉಳಿದಿದ್ದು ಬಹಳಷ್ಟು ಜನ ಇದ್ದಾರೆ. ಇದ್ರ ಎರಡರ ಮಧ್ಯೆ ನೀವು ನೋಡಿದಾಗ ಇಂದಿನ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹೆಚ್ಚು ಒಂದು ಛಾಯಾಗ್ರಹಣದಲ್ಲಿ ಯಾವ ರೀತಿಯ ಪ್ರತಿಭೆಗಳು ಹೊಮ್ಮಿ ಬರಬಹುದು, ಏನು ಮಾಡ್ಕೊಂಡು ಬರಬೇಕು ನಿಮ್ಮ ಛಾಯಾಗ್ರಹಣ ಕ್ಷೇತ್ರಕ್ಕೆ ಬರಬೇಕಾದ್ರೆ? ಒಬ್ಬ SLC ಮಾಡೋದಂಥ ವಿದ್ಯಾರ್ಥಿ ನಿಮ್ಮ ಹಂತಕ್ಕೆ ಬರ್ಬೇಕಾದ್ರೆ ಏನು ಮಾಡಬೇಕು? ಒಂದು ನಾನು ಬೆಳೆದ ಬಂದದ್ದು ಹೇಗೆ ಅಂತ ಮೊದಲು ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲ ಅಂತಂದರೆ ಹೆಂಗಾದರೆ ಚಂದ ಅನ್ನೋದನ್ನ ಹೇಳ್ತೀನಿ. ಎರಡು ಹೇಳಿ ಸರ್. ಮೊದಲನೇದು, ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಸಿನಿಮಾಟೋಗ್ರಫಿ ಅಂದರೆ ಏನು ಅಂತ ಥಿಯರಿಟಿಕಲ್ ಆಗಿ ಕಲಿಯುವ ಪ್ರಾಸೆಸ್ ಒಂದು. ಅಂದರೆ ಇದು ಎಕ್ವಿಪ್ಮೆಂಟು, ಇದು ಫೋಟೋ ಕೆಮಿಸ್ಟ್ರಿ, ಇದೆಲ್ಲ ಮಾಡಿದ್ರೆ ಇದಾಗುತ್ತೆ ಅನ್ನೋದು ತಿಳ್ಕೊಳ್ಳೋದು ಒಂದು ಥಿಯರಿಟಿಕಲ್ ಆಗಿ. ಅಲ್ಲೇ ಪ್ರಾಕ್ಟಿಕಲ್ ಆಗಿ ನೋಡೋದು, ಅದನ್ನು ಮಾಡೋದು ಇಂಡಸ್ಟ್ರಿಗೆ ಬಂದಾದ ಮೇಲೆ.
ಅದಾದ ಮೇಲೆ ಒಬ್ಬರ ಹತ್ರ ಅಸಿಸ್ಟೆಂಟ್ ಆಗಿ ಹೋಗಿ ಒಂದು 5ರಿಂದ 6 ವರ್ಷ, ಒಂದು 10 ವರ್ಷ ಕೆಲಸ ಮಾಡ್ತೀವಿ. ಅಂದರೆ ಫಿಲ್ಮ್ ಇನ್ಸ್ಟಿಟ್ಯೂಟು ಪ್ಲಸ್ ಒಬ್ಬರ ಹತ್ರ ಕೆಲಸ ಮಾಡೋದು. ನೋಡಿ, ಮಿನಿಮಮ್ ಒಂದು 8 ವರ್ಷ ಟ್ರೇಡ್ ಕಲಿಬೇಕಂದ್ರೆ ಒಂದು 8 ವರ್ಷ ನಾವು ಕಳಿಬೇಕಾಗ್ತದೆ, ಇಲ್ಲ ಅಂದರೆ ಒಂದು 5 ವರ್ಷನಾದ್ರೂ ಬೇಕಾಗ್ತದೆ. ಆ ಥರ ಮಾಡಿ ನಂತರ ನಮಗೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ನಾವು ಅಲ್ಲಿ ಕೆಲಸ ಮಾಡ್ತಿದ್ದಾಗಲೇ ಡೈರೆಕ್ಟ್ರು, ಪ್ರೊಡ್ಯೂಸರು ಕಣ್ಣಾಗ್ತಾರೆ. ಏನಂದರೆ, ಓ, ಈ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಅಸಿಸ್ಟೆಂಟ್ ಇವನ ಹತ್ರ ನಾವು ಸಿನಿಮಾಟೋಗ್ರಫಿ ಮಾಡಿಸ್ಬೋದು ಅನ್ನೋದು ಒಂದು ರ್ಯಾಪು ಬೆಳೆಯುತ್ತೆ. ಆಗ ಅವನು ನೆಕ್ಸ್ಟ್ ಸಿನಿಮಾಗೆ ಆತ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡ್ತಾನೆ. ಅದು ಒಂದು ರೂಢಿ ಮತ್ತು ಅದು ಒಂದು ವೇ ಆಫ್ ಟೇಕಿಂಗ್ ಎ ಜಾಬ್ ಟು ದ ನೆಕ್ಸ್ಟ್ ಲೆವೆಲ್. ಅದು ನಡೀತಿದ್ದ ಪ್ರಾಸೆಸ್ ಅದು ಒಂದು ಕಾಲದಲ್ಲಿ. ಈಗ ಏನಾಗ್ತಿದೆ ಅಂತಂದರೆ, ಈಗ ಯೂಟ್ಯೂಬ್ ಇದೆ ಮತ್ತು ಯಾವುದೋ ಒಂದು ಸ್ಕೂಲಿಗೆ ಹೋಗ್ತಾರೆ, ಒಂದು 3 ತಿಂಗಳು 6 ತಿಂಗಳು ಏನೋ ಒಂದು ಕಲಿತಾರೆ, ಇಲ್ಲ ಏನೋ ಒಂದು ಟೆಕ್ನಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ. ಬಂದ ಕೂಡಲೇ ಅವನಿಗೆ ತಲೆ ನಿಲ್ಲಲ್ಲ. ಏನಾಗುತ್ತೆ ಅಂದರೆ, ನಾನು ಇದು ಓದ್ಕೊಂಡಿದ್ದೀನಲ್ಲ, ನಾನು ನಾಡಿದ್ದು ಆಪ್ರೇಟ್ ಮಾಡ್ಬೋದು, ಐ ಕ್ಯಾನ್ ಬಿಕಮ್ ಅ ಸಿನಿಮಾಟೋಗ್ರಫರ್ ಅಂತ ಅಂದ್ಕೊಳ್ತಾನೆ. ಅಲ್ಲೇ ಅವ್ರು ಮಾಡೋ ತಪ್ಪು. ಥಿಯರಿಟಿಕಲ್ ಆಗಿ ಓದ್ಕೊಂಡ ಮೇಲೆ ಪ್ರಾಕ್ಟಿಕಲ್ ಆಗಿ ಲೈಟಿಂಗ್ ಮಾಡೋದಕ್ಕೆ ಯು ನೀಡ್ ಎಕ್ಸ್ಪೀರಿಯನ್ಸ್. ನೀವು ಒಂದು ಮಿನಿಮಮ್ 3ರಿಂದ 4 ಜಾನರ್ ಸಿನಿಮಾ ಮಾಡಬೇಕು. ಒಂದು ಕಾಮಿಡಿ ಮಾಡಬೇಕು, ಒಂದು ಸಿಟ್ಕಾಮ್ ಮಾಡಬೇಕು, ಒಂದು ಹಾರರ್ ಮಾಡಬೇಕು, ಒಂದು ಮರ್ಡರ್ ಮಿಸ್ಟ್ರಿ ಮಾಡಬೇಕು. ಈ ಥರ ಬೇರೆ ಬೇರೆ ನೀವು ವರ್ಕ್ ಮಾಡಿದಾಗ, ಒಬ್ಬ ಬೇರೆ ಬೇರೆ ಸಿನಿಮಾಟೋಗ್ರಾಫರ್ ಇಲ್ಲ ಸೇಮ್ ಸಿನಿಮಾಟೋಗ್ರಾಫರ್ ಜೊತೆ ವರ್ಕ್ ಮಾಡಿದಾಗ ನಿಮ್ಗೆ ಆ ಲೈಟಿಂಗ್ ಪ್ಯಾಟ್ರನ್ನು, ಮೂಡ್, ಸೈಕಾಲಜಿ ಇವೆಲ್ಲವೂ ಅರ್ಥ ಆಗುತ್ತೆ. ಯಾವ ಕಾರಣಕ್ಕೆ ಓದ್ ಸಿನಿಮಾದಲ್ಲಿ ನಾನು ಆಫ್ ಲೈಟ್ ಹಾಕಿದ್ದೆ, ಈ ಸಿನಿಮಾದಲ್ಲಿ ಯಾಕೆ ಆಫ್ ಲೈಟ್ ಆಗ್ತಾ ಇಲ್ಲ, ಎಲ್ಲ ಟಾಪ್ ಲೈಟ್ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಬೇಕಾಗ್ತದೆ. ಅದೆಲ್ಲವೂ ತಿಳ್ಕೊಳ್ಳೋದಕ್ಕೆ ಒಬ್ಬ ಮನುಷ್ಯನಿಗೆ, ಒಬ್ಬ ಅಸಿಸ್ಟೆಂಟಿಗೆ, ಇಲ್ಲ ಒಬ್ಬ ಹೊಸದಾಗಿ ಓದ್ಕೊಂಡು ಬಂದವನಿಗೆ ಮಿನಿಮಮ್ 1ರಿಂದ 2 ವರ್ಷ, ಒಂದು 3 ವರ್ಷನಾದ್ರೂ ಬೇಕಾಗ್ತದೆ. ಒಂದು 3-4 ಸಿನಿಮಾ ಮಾಡಬೇಕು. ಅವನು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಎಲ್ಲೋ ಒಂದು ಸಿನಿಮಾ ಮಾಡ್ತಾನೆ, ಯಾರ ಜೊತೆಗೂ ಫೋಟೋ ತಗೊಳ್ತಾನೆ, ಆ ಫೋಟೋ ಯಾರಿಗೋ ಹೋಗಿ ತೋರಿಸ್ತಾನೆ, ನಾನು ಇಂಥ ಜೊತೆ ಇಂಥ ನನ್ನ ಅಸಿಸ್ಟೆಂಟ್ ಆಗುತ್ತೆ ಅಂತ. ಅವನಿಗೆ ಓಹೋ, ಇವನು ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದಾನಂತೆ, ಅವನಿಗೊಂದು ಅವಕಾಶ ಸಿಕ್ಬಿಡುತ್ತೆ. ಈಗ ಜನಗಳು ಕೆಲಸಕ್ಕಿಂತ ಮಾತು ಚೆನ್ನಾಗಿ ಕಲ್ತಿದ್ದಾರೆ, ಅವ್ರನ್ನ ಅವ್ರು ಚೆನ್ನಾಗಿ ಪ್ರಮೋಟ್ ಮಾಡ್ಕೋತಾರೆ. ಆಗ ಎಲ್ಲರೂ ಎಡವಟ್ ಮಾಡುವಂಥ ವಿಷಯ ಏನು ಅಂತಂದರೆ, ಅವನನ್ನು ನಂಬೋದು, ಇವನಿಗೆ ಎಲ್ಲೋ ಕೆಲಸ ಮಾಡಿದ್ದಾನೆ ಇವನು ಅಂತ ಹೇಳಿ ಅವನೊಂದು ಅವಕಾಶ ಕೊಡ್ತಾರೆ. ಅಲ್ಲಿ ಒಳಗೆ ಆಮಿಚೂರಿಶ್ ಆಗಿರುತ್ತೆ ವರ್ಕ್. ಅಂದರೆ ಎಡಬಿಡಂಗಿ ಕೆಲಸಗಳು ಮಾಡಿರ್ತಾರೆ. ಸಿನಿಮಾಟೋಗ್ರಫಿ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು, ಮತ್ತೊಂದಾಗ್ಬೋದು. ಏನಾಗುತ್ತೆ, ಎಲ್ಲ ಹಾಫ್ ಬೇಕ್ಡ್ ಆಗ್ತವೆ. ಹಾಫ್ ಬೇಕ್ಡ್ ಆದ ಕೂಡಲೇ ಆ ಥರ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು, ಸಿನಿಮಾಟೋಗ್ರಫರ್ಸ್ ಎಲ್ಲ ಜಾಸ್ತಿ ಆದಾಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದಾಭಿರುಚಿ ಸಿನಿಮಾಗಳು ಬರೋದು ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಏನಾಗ್ತದೆ, ಕನ್ನಡ ಆಡಿಯನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ನಾವು ನೋಡೋ ಸಿನಿಮಾಗಳು ಡಬ್ಬಾ ಸಿನಿಮಾ ಥರ ಇದೆ, ಬೇರೆ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಯಾಕೆ ಹಿಂಗಿದೆ ಕನ್ನಡ ಸಿನಿಮಾ ಅಂತ. ಕನ್ನಡ ಸಿನಿಮಾ ಥಿಯೇಟ್ರಿಗೆ ಜನ ಯಾಕೆ ಬರೋಲ್ಲ ಅಂದರೆ ಈ ಕಾರಣ. ನಿಮಗೆ ಈ ಹಾಫ್ ಬೇಕ್ಡ್ಗಳು ಜಾಸ್ತಿ ಇಂಡಸ್ಟ್ರಿಯಲ್ಲಿ ಬರೋದ್ರಿಂದ ಏನಾಗ್ತದೆ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಇವನು ಯಾವನೋ ಹೊಸಬ ಬಂದಿದ್ದಾನೆ, ಏನೋ ಮಾಡ್ತಾನೆ. ಓಕೆ, ಹೊಸಬ ಆಗಿರ್ಬೋದು, ಆದರೆ ಅವನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅವನಿಗೆ ಕೆಲವು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು, ಆಮೇಲೆ ಅವನು ಮೊದಲನೇ ಸಿನಿಮಾ ಹೊಸಬನೇ ಅವನು. ಆದರೆ ಅದ್ರ ಹಿಂದಿನ ಜರ್ನಿ ನೋಡಿದರೆ ಅವನು ಒಂದು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಬಂದು ಫಿಲ್ಮ್ ಗ್ರಾಮರ್ ಕಲ್ತಿರ್ತಾನೆ, ಡೈರೆಕ್ಟರ್ಗಳು ತಿಳ್ಕೊಂಡಿರ್ತಾನೆ, ಸಾಕಷ್ಟು ಟ್ರೇಡ್ ಅಂಡ್ ಇದನ್ನೆಲ್ಲ ತಿಳ್ಕೊಂಡಿರ್ತಾನೆ. ಅದಾದ ಮೇಲೆ ಅವನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಂದು ಅದ್ಭುತ ಸಾಧನೆ ಮಾಡಿ ಏನೋ ಹೊರಗಡೆ ಬಂದಾಗ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಾಂಟೆಂಟ್ ಸಿನಿಮಾ, ಇಲ್ಲ ಒಂದು ಒಳ್ಳೆಯ ಕ್ರಿಯೇಟಿವ್ ಇದು ಬರುತ್ತೆ, ಅವನ ಇನ್ಸ್ಟಿಂಕ್ಟ್ ಬರುತ್ತೆ ಅವನಿಗೆ. ಆ ಥರದ ಡೈರೆಕ್ಟರ್, ಸಿನಿಮಾಟೋಗ್ರಾಫರ್ಸು, ಟೆಕ್ನಿಷಿಯನ್ಸು ಎಲ್ಲ ಜಾಯ್ನ್ ಆದಾಗ ಏನಾಗುತ್ತೆ, ಒಳ್ಳೆ ಕಾಂಟೆಂಟ್ ಹೊರಗೆ ಬರುತ್ತೆ. ಈ ನೆನ್ನೆ ಓದ್ಕೊಂಡು ನಾಳೆ ಇಮಿಡಿಯೇಟ್ ಆಗಿ ನಾನು ಸಿನಿಮಾಟೋಗ್ರಾಫರ್ ಆಗಬೇಕು, ಇನ್ನೊಂದು ಟೆಕ್ನಿಷಿಯನ್ ಆಗಬೇಕು ಅಂದಾಗ ಈ ಎಲ್ಲ ನಾನ್ಸೆನ್ಸು ಸ್ಟಾರ್ಟ್ ಆಗುತ್ತೆ. ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಥರದ್ದು ಪರಿಸ್ಥಿತಿನ ಈಗ ಎದುರು ನೋಡ್ತಾ ಇದೆ. ಸೊ ಈಗ ಹಲವಾರು ಕಥೆಗಳನ್ನ ಕೇಳಿರ್ತೀರ, ಹಲವಾರು ಚಿತ್ರಗಳನ್ನ ಚಿತ್ರೀಕರಣ ಮಾಡಿರ್ತೀರ. ಕೆಲವೊಮ್ಮೆ ಒಂದೇ ಸಂಬಂಧಪಟ್ಟಂಥ ಸನ್ನಿವೇಶಕ್ಕೆ ತಕ್ಕಂಗೆ ಪದೇ ಪದೇ ಶೂಟ್ ಮಾಡ್ತಾ ಇರಬೇಕು, ಒಂದೇ ಸೀನ್ ಇರುತ್ತೆ. ಅಂಥ ಸಮಯದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ? ಡೆಫಿನೆಟ್ಲಿ ಬೇಜಾರು ಆಗುತ್ತೆ ನಮಗೆ. ಯಾಕೆಂದರೆ ನಮಗೆ ಎಲ್ಲವೂ ಒಂದು ಟೈಮ್ ಫ್ರೇಮ್ ಇರುತ್ತೆ. ಒಂದು ದಿನಕ್ಕೆ 3 ಸೀನ್ ಮಾಡಬೇಕಾಗ್ತದೆ, 4 ಸೀನ್ ಮಾಡಬೇಕಾಗತ್ತೆ. ಇಲ್ಲ ವರ್ಕ್ಲೋಡ್ ಜಾಸ್ತಿ ಇದೆ, ಇಲ್ಲ ಕಮ್ಮಿ ಇದೆ ಅನ್ನೋದು ಒಂದು ಅಳತೆ ಇದ್ದೇ ಇರುತ್ತೆ. ಆ ಅಳತೆಗೆ ಅನುಗುಣವಾಗಿ ನಾವು ಏನು ಮಾಡ್ತೀವಿ, ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಮಧ್ಯಾಹ್ನದೊಳಗೆ ಇದೆಲ್ಲ ಮುಗಿಸ್ಕೋಬೇಕು, ಮಧ್ಯಾಹ್ನ ಆದಮೇಲೆ ಅದನ್ನು ಮಾಡಬೇಕು ಅಂತ. ಸೊ ಆರ್ಟಿಸ್ಟಿಂದನೋ ಇಲ್ಲ ಮತ್ತೆ ಯಾವುದೋ ಕಾರಣಕ್ಕಾಗಿ ನಾವು ರೀಟೇಕ್ಗಳು ಮತ್ತೆ ಪದೇ ಪದೇ ಮಾಡಿದಾಗ ಡೆಫಿನೆಟ್ಲಿ ನಮಗೆ ಬೇಜಾರು ಆಗೇ ಆಗುತ್ತೆ. ಒಂದು ಏನು ಅಂತಂದರೆ
ಬೇಗ ಆ ಶಾರ್ಟ್ ಅಚೀವ್ ಮಾಡಿ ನೆಕ್ಸ್ಟ್ ಶಾರ್ಟ್ಗೆ ಹೋಗೋಣ ಅನ್ನೋದು ನಮ್ಮ ಲೆಕ್ಕ ಆಗಿರುತ್ತೆ. ಎಲ್ಲವೂ ಟೈಮ್ ಫ್ರೇಮು ಮತ್ತು ಟೈಮ್ ಇಸ್ ಮನಿ. ಒಂದೊಂದು ಶಾರ್ಟಿಗೂ ಒಂದೊಂದು ಮೀಟ್ರ್ ಅಂತ ಹೇಳ್ತಾರಲ್ಲ, ಆಟೋ ಮೀಟ್ರ್ ಅಂತಾರಲ್ಲ, ಆ ಥರ ಆ ಟೈಮ್ನ ಮೀಟ್ರ್ ಸ್ಟಾರ್ಟ್ ಆಗ್ತಿರುತ್ತೆ, ದುಡ್ಡು ಖರ್ಚು ಆಗ್ತಾನೆ ಇರುತ್ತೆ. ಸೊ ಅದು ಮನಸ್ಸಲ್ಲಿ ಸಬ್ಕಾನ್ಷಿಯಸ್ಲಿ ವರ್ಕ್ ಆದಾಗ ಡೈರೆಕ್ಟ್ರಿಗೂ ಪೇಷನ್ಸ್ ಕಳ್ಕೊತಾರೆ, ನಮಗೂ ಏನಾಗುತ್ತೆ, ಒಂಥರ ಏನಪ್ಪ ಇದು ಆಗ್ತಾ ಇಲ್ವಲ್ಲ ಅಂತ ಕಿರಿಕಿರಿ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಡೈರೆಕ್ಟ್ರೇ ಇನ್ಚಾರ್ಜ್ ಆಗಿರೋದ್ರಿಂದ ಅವರು ಆ ಥರ ಒಂದು ಸಿಚುಯೇಷನ್ನ ನೋಡ್ತಾರೆ, ಇಲ್ಲ ಅದಕ್ಕೊಂದು ಉಪಶಮನ ಕಂಡುಹಿಡಿತಾರೆ. ಇದ್ರ ಮಿಡ್ಡಲ್ಲಿ ಅರ್ಧ ತೊಗೊಂಡು, ಕ್ಲೋಸಲ್ಲಿ ಅರ್ಧ ತೊಗೊಂಡು, ಇಲ್ಲ ಬೇರೆ ಯಾರ ಮೇಲೆ ಕೊಟ್ಟವೇ ಕ್ಲೋಸಪ್ ತೊಗೊಂಡು ಹೊರಟ್ಬಿಡೋಣ ಅನ್ನೋ ಮ್ಯಾನಿಪುಲೇಷನು ಮಾಡ್ತಾರೆ. ಇಲ್ಲಾಂದ್ರೆ ಆ ಶಾರ್ಟ್ನ ಚೇಂಜ್ ಮಾಡ್ಕೋತಾರೆ. ಆ ಥರದ್ದು ಆಗೇ ಆಗುತ್ತೆ. ಬಟ್ 90% ಆ ಥರದ್ದು ನಡೆಯೋದಿಲ್ಲ. ಯಾಕೆಂತಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಗಳೇ ಇರೋವಾಗ ನಿಮ್ಗೆ ಮ್ಯಾಕ್ಸಿಮಮ್ 1 ಟೇಕ್ ಆಗ್ಬೋದು, 2 ಆಗ್ಬೋದು, 3ನೇ ಟೇಕ್ ಯಾವ್ದಾದ್ರು ಒಂದು ಕಾರಣಕ್ಕಾಗ್ಬೋದು. ಬಟ್ 99% ಒಂದು ಒಳ್ಳೆಯ ಔಟ್ಪುಟ್ ಬೇಕು ಅಂತಲೇ ಎಲ್ಲರೂ ಆಸೆ ಪಡ್ತಿರ್ತಾರೆ. ಆ ಆಸೆ ಪಡುವ ಆ ಪ್ರಾಸೆಸ್ಸಲ್ಲಿ ಇನ್ನೊಂದು ಮಾಡ್ಬಿಡೋಣ ಅಂತ ಎಲ್ರಿಗೂ ಹುಮ್ಮಸ್ಸು ಬರ್ತಿರುತ್ತೆ. ಯಾಕೆ ಅಂತಂದರೆ ಒಂದ್ಸರಿ ಇದನ್ನು ಶೂಟ್ ಮಾಡಿದ ಮೇಲೆ ಡಾಕ್ಯುಮೆಂಟ್ ಆಗಿಬಿಡುತ್ತೆ ಲೈಫ್ ಲಾಂಗ್. ನಾವು ಓಕೆ ಟೇಕ್ ಮಾತ್ರ ನೋಡೋದು, ಲೈಫ್ ಪ್ರಪಂಚ ಅಂದರೆ NG-ಗಳನ್ನ ನಮ್ಮ ಲೈಫಲ್ಲಿ ನಾವು ನೋಡೋದೇ ಇಲ್ಲ, ಅದು ಡಸ್ಟ್ಬಿನ್ಗೆ ಹೋಗುತ್ತೆ ಅದು. ಸೊ ಈ ಓಕೆ ಟೇಕು NG ಆಗಿದ್ದರೆ ನಮಗೆಲ್ಲೋ ಒಂದು 20-30 ವರ್ಷ ಆದಮೇಲೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಅಯ್ಯೋ ಅವತ್ತು ರೀಟೇಕ್ ಮಾಡಿದರೆ ಚೆನ್ನಾಗಿರ್ತೈತಲ್ಲ ಅಂತ. ಸೊ ಹಾಗಾಗಿ ರೀಟೇಕ್ಗೆ ಎಲ್ಲರೂ ಒಪ್ಕೊಳ್ತಾರೆ ಮತ್ತು ಇನ್ನೊಂದು ಮಾಡಿಬಿಡೋಣ ಅಂತೇಳಿ ಇನ್ನೊಂದು ಫೈನ್ ಟ್ಯೂನ್ ಆಗಿ ಇನ್ನೊಂದು ಟೇಕ್ ಮಾಡೋದಕ್ಕೆ ಎಲ್ಲರ ಮನಸ್ಸು ಒಪ್ಪುತ್ತೆ. ಸಿನಿಮಾಟೋಗ್ರಫಿನಲ್ಲಿ ಅಗಾಧವಾದಂಥ ನಿಮಗೆ ಮಾಹಿತಿ ಇದೆ, ಜೊತೆಗೆ ಯು ಆರ್ ಎನ್ ಅಥಾರಿಟೇರಿಯನ್ ಇನ್ ದಟ್ ಸಿನಿಮಾಟೋಗ್ರಫಿ, ಅದು 2 ಮಾತಿಲ್ಲ. ಹೀಗಾಗಿ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತೆ, ಅಶೋಕ್ ಇನ್ಸ್ಟಿಟ್ಯೂಟ್ ಆಫ್ ಸಿನಿಮಾಟೋಗ್ರಫಿಯಿಂದ ಏನಾದ್ರು ಬರೋ ಸಾಧ್ಯತೆ ಇದೆಯಾ, ಅಥವಾ ಮುಂದೆ ಏನಾದ್ರು ಪ್ಲ್ಯಾನ್ ಇದೆಯಾ ಮಾಡಬೇಕಂತೇಳಿ? ಇಲ್ಲ, ಈಗ ಆ ಥರದ್ದು ಆ ದಾರಿಲಿ ಇದ್ದೀನಿ. ಆ್ಯಕ್ಚುಲಿ ಆ ಒಂದು ದಾರಿಲಿ ಇದ್ದೀನಿ. ಅಂದರೆ ಈಗ ಒಂದು ಸಿನಿಮಾಟೋಗ್ರಫಿ ಮೇಲೆ ಒಂದು ಬುಕ್ಕು, ಕನ್ನಡದಲ್ಲಿ ಒಂದು ಬುಕ್ಕು ಬರೆದಿದ್ದೀನಿ, ರೆಡಿಯಾಗಿದೆ. ಅದನ್ನು ಈಗ ಪಬ್ಲಿಷ್ ಮಾಡಬೇಕೀಗ. ಅಂದರೆ ಕನ್ನಡ ಭಾಷೆ ಮಾತಾಡೋರಿಗೆ ಮತ್ತು ಕನ್ನಡ ಮಾಧ್ಯಮದವ್ರಿಗೆ ಸಿನಿಮಾಟೋಗ್ರಫಿ ಇಂಗ್ಲೀಷಲ್ಲಿ ಓದಿ ತಿಳ್ಕೊಂಡು ಮತ್ತೆ ಅದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಸೊ ಹಾಗಾಗಿ ಅವರಿಗಂತಲೇ ನಾನು ಒಂದು ಕನ್ನಡದಲ್ಲಿ ಒಂದು ಸಿನಿಮಾಟೋಗ್ರಫಿ ಬುಕ್ಕು ಬರೆದಿದ್ದೀನಿ. ಅದು ಆದಷ್ಟು ಬೇಗ ಅದು ರಿಲೀಸ್ ಆಗ್ತದೆ, ಪಬ್ಲಿಷ್ ಆಗ್ತದೆ. ಅದಾದ ನಂತರ ಒಂದು ನನ್ನ ಈ ಒಂದು ಎಕ್ಸಿಸ್ಟಿಂಗ್ 1-2-3 ಪ್ರಾಜೆಕ್ಟ್ಸ್ಗಳಿದ್ದಾವೆ. ಆ ಪ್ರಾಜೆಕ್ಟ್ಸ್ ರಿಲೀಸ್ ಮಾಡ್ತಾನೆ ಒಂದು ಮೀಡಿಯಾ ಸ್ಕೂಲ್ ಅನ್ನೋದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಎದುರು ನೋಡ್ಬೋದು. ಸೊ ಈಗ ಎಲ್ಲ ಕ್ಷೇತ್ರದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೈ ಆಡಿಸ್ತಾ ಇದೆ. ಅದೇ ರೀತಿ ಸಿನಿಮಾಟೋಗ್ರಫಿನಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅವಕಾಶ ಇದೆಯಾ? ಖಂಡಿತ, ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ದ್ಯಾಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟಿದೆ ಅಂತಂದರೆ, ಈಗ ಆಲ್ರೆಡಿ ನಾನೊಂದು 5 ವರ್ಷದ ಹಿಂದೆನೇ ನಾನು ಹೇಳಿದ್ದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇಸ್ ಗೋಯಿಂಗ್ ಟು ಡಾಮಿನೇಟ್ ಅಂತ. ಅಂದರೆ ಅದೇ ಎಲ್ಲವೂ ತೊಗೊಂಡ್ಬಿಡುತ್ತೆ ಅಂತ ಅಲ್ಲ. ಇವತ್ತಿಗೂ ಎಷ್ಟೇ ಟೆಕ್ನಾಲಜಿ ಬೆಳೆದಿದ್ರು ಈ ಕ್ಯಾಮ್ರಾಗಳೆಲ್ಲ ಯಾರು ಒಬ್ಬರು ಆಪ್ರೇಟ್ ಮಾಡಲೇಬೇಕು. ಅಂದರೆ ಎಕ್ವಿಪ್ಮೆಂಟ್ ಬದಲಾಗುತ್ತೆ, ಬಟ್ ಆಪ್ರೇಟ್ ಮಾಡೋದಕ್ಕೆ ಫಿಸಿಕಲಿ ನಾವೇ ಹೋಗಿ ಆಕ್ವಿಸಿಷನ್ ಅಂತ ಕರಿತೀವಿ. ಇದಕ್ಕೆ ಆಕ್ವಿಸಿಷನ್ ಅಂದರೆ ಕ್ಯಾಪ್ಚರಿಂಗ್, ನೀವು ರೆಕಾರ್ಡ್ ಮಾಡ್ಕೊಳ್ಳೋದು. ಈ ರೆಕಾರ್ಡ್ ಮಾಡ್ಕೊಳ್ಳುವ ಕೆಲಸ ಇದೆಯಲ್ಲ, ಫಿಸಿಕಲಿ ನಾವೇ ಹೋಗಿ ಮಾಡಬೇಕಾಗ್ತದೆ. ಯಾವುದನ್ನ AI ಮಾಡ್ಬೋದು ಅಂತಂದರೆ, ನಾವು ಮಾಡಿದ್ದನ್ನು ಅದು ಎನ್ಹಾನ್ಸ್ ಮಾಡುತ್ತೆ, ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತೆ. ಅದನ್ನು ನಾವೀಗ ಸಿಂಪಲ್ ಆಗಿ ಕ್ಯಾಪ್ಚರ್ ಮಾಡ್ಬೋದು ಒಂದು ವಿಷುವಲ್ನ, ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗುತ್ತಲ್ಲ, ಅದು AI ಮಾಡೋವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಕಲರ್ ಕರೆಕ್ಷನ್ಸ್ ಆಗ್ಬೋದು. ಈಗ ನನ್ನ ಈ ಮುಖ ಈಗ ಏನು ನಾನು ಏಜ್ ಕಾಣ್ತೀನಿ, ಇದನ್ನು ಇನ್ನೂ ಕಡಿಮೆಯ ವಯಸ್ಸಿನ ಇಮೇಜ್ ತೋರಿಸೋದೇ ಆಗಲಿ, ಇಲ್ಲ ಜಾಸ್ತಿ ವಯಸ್ಸಿನ ಇಮೇಜ್ ತೋರಿಸೋದೇ ಆಗಲಿ, ಇಲ್ಲ ಈ ಕಲರ್ಸು, ಬ್ಯಾಕ್ಗ್ರೌಂಡ್ ಕಲರ್ಸು ಈಗಿರುವ ರೆಸೊಲ್ಯೂಷನ್ಗಿಂತ ಜಾಸ್ತಿ ರೆಸೊಲ್ಯೂಷನ್ನ ಎನ್ಹಾನ್ಸ್ ಆಗೋದು, ಇವೆಲ್ಲವೂ AI ಈಗ ಮಾಡ್ತಾ ಇದೆ. ಆಲ್ರೆಡಿ ಆನ್ ದ ಪ್ರಾಸೆಸ್ಸಲ್ಲಿ ಇದೆ, ಅದೇನು ಇಲ್ಲ ಅಂತಲ್ಲ, ಈಗ ನಡೀತಾ ಇದೆ. ಭಾಳಷ್ಟು ಜನ ಬಳಕೆ ಮಾಡ್ತಾ ಇದ್ದಾರೆ, ಕೆಲವರು ಇನ್ನೂ ಅವೇರ್ನೆಸ್ ತಗೊಂಡಿಲ್ಲ ಅದ್ರ ಬಗ್ಗೆ. ಸೊ ಆ ಒಂದು ದಾರಿಯಲ್ಲಿ ಇದ್ದೀವಿ ನಾವು. ಬಟ್ AI-ನಲ್ಲೇ ಎಲ್ಲವೂ ಸಿನಿಮಾ ಆಗಿಬಿಡುತ್ತೆ ಅನ್ನೋದು ಕಷ್ಟ. ಮತ್ತೊಂದು ಏನಂತಂದರೆ, ಈ AI ಅನ್ನೋದು ಒಂಥರ ಆ್ಯನಿಮೇಷನ್ ಇದ್ದಂಗೆ ಅಂತಲೇ ಅನ್ಕೊಳ್ಳಿ, ಸುಮ್ಮನೆ ಕ್ರೂಡಾಗಿ ಹೇಳ್ತಾ ಇದ್ದೀನಿ. ಈಗ ಆ್ಯನಿಮೇಷನ್ನ ಕಂಪ್ಯೂಟರ್ ಮುಂಚೆ ಏನು ಬರ್ತದೆ, ಕೈಯಲ್ಲಿ ಬರೋದು ಆ್ಯನಿಮೇಷನ್ನ, ಅದನ್ನು ಫ್ರೇಮ್ ಬೈ ಫ್ರೇಮ್ ಎಕ್ಸ್ಪೋಸ್ ಮಾಡಿ ಆ್ಯನಿಮೇಷನ್ ಫಿಲ್ಮ್ ಮಾಡೋರು. ಅದಾದಮೇಲೆ ಈಗ ಎಲೆಕ್ಟ್ರಾನಿಕಲಿ ಇಮೇಜ್ ಒಂದೊಂದು ಎಕ್ಸ್ಪೋಸ್ ಆಗುತ್ತೆ,
ನೀವು ಡಿಜಿಟಲಿ ನೀವು ಆ್ಯನಿಮೇಷನ್ ಸಿನಿಮಾ ಮಾಡ್ತಿದ್ದೀರಾ, ಆ ಥರ ಡಿಜಿಟಲಿ ಕಂಪ್ಯೂಟರ್ಲಿ ಸಿನಿಮಾ ಮಾಡುವಂಥದ್ದು AI ಮಾಡುತ್ತೆ. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಬಟ್ ಅದು ಆತ್ಮ ಇರಲ್ಲ, ಜೀವ ಇರೋದಿಲ್ಲ, ಅದು ಫೇಕ್ ಅಂತ ನಿಮಗೂ ಗೊತ್ತದು. ಸೊ ಫೇಕಲ್ಲಿ ಒಬ್ಬ ಮನುಷ್ಯನಿಗೆ ಇಂಟ್ರೆಸ್ಟ್ ಇರೋದೇ ಇಲ್ಲ. ಆರ್ಗ್ಯಾನಿಕ್ ಅನ್ನೋದು ಇದೆಯಲ್ಲ, ಆರ್ಗ್ಯಾನಿಕ್ ಅನ್ನೋದ್ರಲ್ಲಿ ಒಂದು ನೀವು ಇವತ್ತಿಗೂ ನಾವು ಯಾಕೆ ಫಿಲ್ಮ್ ಪ್ರಾಜೆಕ್ಟ್ ಆದಾಗ ಥಿಯೇಟ್ರಲ್ಲಿ ನೋಡಿ ಯಾಕೆ ಜನ ಥ್ರಿಲ್ ಆಗ್ತಿದ್ರು ಅಂದರೆ, ನಮ್ಮ ಮುಂದೆ ರಾಜ್ಕುಮಾರ್ ಅವರು ಸಿನಿಮಾ ಒಂದು ನೋಡ್ತಾ ಇದ್ರೆ ಅವ್ರು ನಮ್ಮ ಮುಂದೆ ಎದುರುಗಡೆ ಇದ್ದಾರೆ, ಅವ್ರು ನೋಡಿ ಟಚ್ ಮಾಡೋಣ ಅನ್ನೋಷ್ಟು ಖುಷಿ ಆಗೋದು. ಅಂದರೆ ಆ ಫಿಲ್ಮ್ನ ಸೆನ್ಸಿಟಿವಿಟಿ ಮತ್ತು ಫಿಲ್ಮಿನ ಆ ಶೈನಿಂಗ್ ಏನಿದೆ ಅದು ಅಷ್ಟು ಅದ್ಭುತ. ಎಷ್ಟು ಕೆ ಅಂತಲೂ ಹೇಳಕ್ಕೆ ಸಾಧ್ಯ ಇಲ್ಲ. ಆ ಥರದ್ದೊಂದು ರಿಯಲಿಸ್ಟಿಕ್ ಫೀಲ್ ಕೊಟ್ಟು ಅದಕ್ಕೆ ಜನ ಆ ನಟನಟಿಯರೆಲ್ಲ ನಮ್ಮ ಮುಂದೆ ಇದ್ದಾರೆ ಅವರು ಅನ್ನೋ ಆ ಫೀಲ್ ಇರ್ತಿತ್ತು. ಬಟ್ AI-ನಲ್ಲಿ ಆ ಫೀಲ್ ಸಿಗಲ್ಲ, ಫೇಕ್ ಅಂತ ನಿಮ್ಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ನಿಮಗೆ ಯಾವಾಗಲೂ ಆರ್ಗ್ಯಾನಿಕ್ ಬಂದು ತುಂಬ ನಮ್ಮ ಮುಂದೆ ಇದ್ದಾರೆ, ಇಟ್ ಇಸ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ಮೀ, ಇಟ್ ಈಸ್ ರಿಯಲ್ ಅಂತ ಅನ್ನಿಸ್ಬೇಕು, ರಿಯಲಿಸ್ಟಿಕ್ ಅಂತ ಅನ್ನಿಸ್ಬೇಕು. ರಿಯಲಿಸ್ಟಿಕ್ ಅಂದರೆ ನೀವು ನಂಬಬಹುದಾದಂಥದ್ದು. ಫೇಕ್ ಅಂದಿದ ತಕ್ಷಣ ನೀವು AI ಅಂದಿದ ಕೂಡಲೇ ನೀವು ಇವತ್ತಿಗೂ ನ್ಯೂಸ್ ಕವರೇಜಲ್ಲಿ ನಾವು ನೋಡ್ತೀವಿ ಕೆಲವಲ್ಲ, ಯಾರನ್ನೋ ತಗೊಂಡ್ರು, ಯಾರೋ ಹೊಡಿತಿದ್ದಾರೆ, ಇಲ್ಲ ಏನೋ ಒಂದು ಆಗ್ತಿದೆ ಅಂತಂದರೆ ನಮಗೆ ಗೊತ್ತೋದು ಸಾಧ್ಯನೇ ಇಲ್ಲ ಅಂತ. ಅದು ಫೇಕ್ ವಿಡಿಯೋ ಕ್ರಿಯೇಟ್ ಮಾಡಿರೋದು ಅಂತ ನಮ್ಗೆ ಗೊತ್ತಾಗ್ತದೆ. ಆ ಥರದ್ದು ಈಗ ಸಾಕಷ್ಟು ಜನ ಬುದ್ಧಿವಂತರಾಗ್ತಿದ್ದಾರೆ, ಕೂಡಲೇ ಹೇಳ್ತಾರೆ ಇದು AI-ಇಂದ ಮಾಡಿದ್ದು ಅಂತ ಹೇಳ್ತಾರೆ. ಸೊ ಆ ಥರದ್ದೊಂದು AI ಇಮೇಜಸ್ ಇದೆಯಲ್ಲ, ಒಂದು ರೀತಿಯ ಅಪಾಯಕಾರಿ ಕೂಡ ಅದು, ಮತ್ತೊಂದು ಒಂದು ರೀತಿಯಲ್ಲಿ ಅದು ಒಂದು ಅದರ ಜಾಗ ತಗೊಳುತ್ತೆ. ಬಟ್ ಅದೇ ಎಲ್ಲವೂ ಅಲ್ಲ. ನಾವು ಸಿನಿಮಾಟೋಗ್ರಫಿ ಅಂತ ಬಂದಾಗ ಡೈಮೆನ್ಷನ್ ಆಫ್ ಫಿಲ್ಮ್ಸ್ ಅಂತ ತಗೊಳ್ತೀವಿ, ಡೆಪ್ತ್ ಆಫ್ ಇದಂತ ತಗೊಳ್ತೀವಿ. ಬಹುಶಃ 10 ಅಂತ ತೊಗೊಳ್ಬೋದು, 2K ಅಂತ ತೊಗೊಳ್ಬೋದು, 4K ಅಂತ ತೊಗೊಳ್ಬೋದು, ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೂ ಅದರದೇ ಆದಂಥ ಡೈಮೆನ್ಷನ್ ಇರುತ್ತೆ. ಇದನ್ನು ಹೇಗೆ ಮೆಷರ್ ಮಾಡ್ತಾರೆ? ಸಾಮಾನ್ಯ ಒಂದು HD, SD ಮತ್ತು 1080 ಮತ್ತು 2K, 4K, ಇದನ್ನು ಯಾವ ರೀತಿ ಹೇಗೆ ಗ್ರ್ಯಾನ್ಯುಲ್ಸ್ ಮೇಲೆ ಇದು ಮಾಡ್ತಾರೆ, ಏನದು? ಒಂದು ಟೆಕ್ನಿಕಲಿ ಹೇಳೋದಾದರೆ, ಸಿನಿಮಾಗೆ ಒಂದು ಸೆಲ್ಯುಲಾಯ್ಡ್ನಲ್ಲಿ ಆಗ ನಾವೇನು ತೆರೆ ಮೇಲೆ ನೋಡ್ತಾ ಇದ್ವಿ, ಪರದೆ ಮೇಲೆ, ಅದು ಎಲ್ಲವೂ ಫೋಟೋ ಕೆಮಿಸ್ಟ್ರಿ ಆಗಿತ್ತು. ಫೋಟೋ ಕೆಮಿಸ್ಟ್ರಿ ಅಂದರೆ ಒಂದು ಸಿಲ್ವರ್ ಹೈಲೈಟ್ ಎಕ್ಸ್ಪೋಸ್ ಆಗಿ ಅದು ಒಂದು ಇಮೇಜ್ ಫಿಕ್ಸ್ ಆದ ಮೇಲೆ ಅದನ್ನು ಪ್ರದರ್ಶನ ಮಾಡಿದಾಗ ಅದರ 100 ವರ್ಷ ಅದರ ಆಯುಸ್ಸಾಗಿತ್ತು. 100 ವರ್ಷ ಆದಮೇಲೆ ಅದನ್ನು ಕೊಡಾಕ್ ಕಂಪ್ನಿಯವ್ರು ಹೇಳಿದ್ರು, ಅದನ್ನು 100 ವರ್ಷದವರೆಗೂ ಅದನ್ನು ಆ ಇಮೇಜನ್ನ ಹೋಲ್ಡ್ ಮಾಡ್ಕೋಬೋದು ಅಂತ. ಆ 100 ವರ್ಷ ಆದಮೇಲೆ ಅದೆಲ್ಲ ಸಾಧಾರಣ ಕ್ರಮೇಣ ಕರಗುತ್ತೆ ಅಂತ. ಅಂದರೆ ಸಿಲ್ವರ್ ಹೈಲೈಟ್ಸ್ ಅದೆಲ್ಲ ಕರಗುತ್ತೆ. ಅಂದರೆ ಅದರ ಶೀನು ನೀವು 12K ಆಗ್ಬೋದು, 15K ಆಗ್ಬೋದು, 25K ಆಗ್ಬೋದು, ಅದನ್ನು ನೀವು ಮೆಷರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ರಿಯಲಿಸ್ಟಿಕ್ ಆಗಿರೋದು ಜಸ್ಟ್ ಇನ್ ಫ್ರಂಟ್. ಆಗಲೇ ಹೇಳಿದಾಗ ನಾನು ನಿಮ್ಮ ಕಣ್ಮುಂದೆ ಇದೆ ಆ ನಟನಟಿಯರು, ಇಲ್ಲಾಂದರೆ ಆ ಆಬ್ಜೆಕ್ಟ್ ನಿಮ್ಮ ಮುಂದೆ ಇದೆ ಅಂತ ಹೇಳುವಷ್ಟು ರಿಯಲಿಸ್ಟಿಕ್ ಆಗಿರ್ತಿತ್ತು. ಈಗ ಡಿಜಿಟಲ್ನಲ್ಲಿ ಏನಾಗಿದೆ ಅಂತಂದರೆ, ಆ ಒಂದು ಪರ್ಟಿಕ್ಯುಲರ್ ಡಿವೈಸ್ ಎಕ್ವಿಪ್ಮೆಂಟ್, ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಆಗ್ಬೋದು, ಒಂದು ಕನ್ಸ್ಯೂಮರ್ ಕ್ಯಾಮ್ರಾ ಆಗ್ಬೋದು, ಪ್ರೊಸ್ಯೂಮರ್ ಕ್ಯಾಮ್ರಾ ಆಗ್ಬೋದು, ಆರ್ ಪ್ರೊಫೆಷನಲ್ ಕ್ಯಾಮ್ರಾ ಆಗ್ಬೋದು, ಇದು ಎಲ್ಲದಕ್ಕೂ ಒಂದು ಸೆನ್ಸಾರಿನ ಅಳತೆ ಇದೆ. ಹಾಫ್ ಇಂಚ್ ಸೆನ್ಸರ್. ಈಗ ನಮ್ಮ ಈ ಮೊಬೈಲ್ಗಳಲ್ಲಿ ಒಂದು ಸಣ್ಣ ಹಾಫ್ ಇಂಚ್ ಸೆನ್ಸರ್ ಇರುತ್ತೆ. ಆ ಹಾಫ್ ಇಂಚ್ ಸೆನ್ಸರ್ ಬಂದು ಅದಕ್ಕೆ ಎಷ್ಟು ತಾಕತ್ತಿದೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಅನ್ನೋದಿದೆ. ಅದನ್ನು ಮ್ಯಾಕ್ಸಿಮಮ್ ಒಂದು HD ಲೆವೆಲ್ಗೆ ರೆಕಾರ್ಡ್ ಮಾಡ್ಕೋಬೋದು. HD ಅಂದರೆ 1000 ಲೈನ್ಸ್ ಅಂತ ಅನ್ಕೋದು, ಅಡ್ಡಡ್ಡ ಉದ್ದ. ಸೊ 1080x1920 ಅನ್ನೋದು ಒಂದು HD ಅಂದರೆ 1080 ಹೀಗೆ, 1920 ಹೀಗೆ ಅಂತ ಅನ್ಕೊಳ್ಳಿ. ಇಷ್ಟು ಲೈನ್ಸ್ಗಳು ಒಂದು ಫ್ರೇಮಿಗೆ ರೆಕಾರ್ಡ್ ಆಗುತ್ತೆ. ಆ ಥರ 2K ಅಂದರೆ 2000, ಆ ಥರ ಒಂದು 1K ಅಂದರೆ 1000, 2K, 2K, 3K, 4K, 8K, ಈ ಥರ ಎಷ್ಟು K ಸ್ಕ್ಯಾನ್ ಆಗುತ್ತೋ ಒಂದು ಪರ್ಟಿಕ್ಯುಲರ್ ಸೆನ್ಸರಲ್ಲಿ, ಆ ಸೆನ್ಸರ್ಗೆ ಎಷ್ಟು ತಾಕತ್ತಿದೆ ಅನ್ನೋದು ಎಲೆಕ್ಟ್ರಾನಿಕ್ ಸೆನ್ಸರ್ಸ್ಗೆ. ಈಗ ಕನ್ಸ್ಯೂಮರ್ ಕ್ಯಾಮ್ರಾಗೆ ಏನಾಗುತ್ತೆ, ಒಂದು 2Kವರೆಗೂ, 2K ಸಾಧ್ಯ ಇಲ್ಲ, ಒಂದು 1Kವರೆಗೂ, 1K ಅಂದರೆ ಒಂದು HD ರೆಕಾರ್ಡ್ ಮಾಡ್ಕೋಬೋದು. ಪ್ರೊಸ್ಯೂಮರ್ ಕ್ಯಾಮ್ರಾ ಅಂದರೆ ಇಟ್ ಇಸ್ ನಾಟ್ ಅ ಪ್ರೊಫೆಷನಲ್ ಬಟ್ ನಾಟ್ ಅ ಕನ್ಸ್ಯೂಮರ್ ಕ್ಯಾಮ್ರಾ, ಮಿಡ್ ಅದು ಸ್ವಲ್ಪ HD-ಗಿಂತ ಬೆಟ್ರು. ಆ 2K, 4K ಹತ್ರ ಬರುತ್ತೆ. 4K ಅಂದರೆ ಕೂಡ ಅದು UHD ಆಗಿರುತ್ತೆ, ಆರ್ ಕಂಪ್ರೆಸ್ಡ್ ವಿಡಿಯೋ ಆಗಿರುತ್ತೆ. ಈಗ ಪ್ರೊಫೆಷನಲ್ ಕ್ಯಾಮ್ರಾಗಳಲ್ಲಿ 4K, 8K ಅಂತಂದಾಗ ರಾ ಫುಟೇಜ್ ಇರುತ್ತೆ, ಬೇರೆ ಬೇರೆ ಚಾನೆಲ್ಗಳಲ್ಲಿ ರೆಕಾರ್ಡ್ ಆಗುತ್ತೆ ಕಲರ್ಸ್. ಆಗ ಇಂಡಿವಿಜುವಲ್ 3 ಚಾನೆಲ್ಗಳು ರೆಕಾರ್ಡ್ ಆದಾಗ ಆ ರಾ ಫುಟೇಜು ನಿಮಗೆ ಇಂಡಿವಿಜುವಲ್ ಕಲರ್ ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ
ಒಂದೊಂದು ಕ್ಯಾಮ್ರಾ, ಒಂದೊಂದು ಸೆನ್ಸಾರು, ಒಂದೊಂದು ಸೈಜ್, ಒಂದೊಂದು ಸೆನ್ಸಾರ್ ಕೂಡ ಒಂದೊಂದು ಸೈಜ್ ಇರುತ್ತೆ. ಆ ಸೆನ್ಸಾರ್ ಸೈಜಿನ ಮೇಲೆ ನಾವು ಇಷ್ಟು ಕೆ ಇದೆ, ಇಷ್ಟು ಕೆ ರೆಕಾರ್ಡ್ ಮಾಡ್ಬೋದು, ಇದು ಇಷ್ಟು ಕೆ ರೆಕಾರ್ಡ್ ಮಾಡಿದ ಮೇಲೆ ಇಂಥ ಜಾಗದಲ್ಲಿ ಇದನ್ನ ಪ್ರದರ್ಶನ ಮಾಡ್ಬೋದು ಅಂತ ನಾವು ಡಿಸಿಷನ್ ತಗೋಬೋದು. ಸೊ ಈಗ ಬ್ಯಾಕ್ ಟು ನಿಮ್ಮ ಸಿನಿಮಾ ಕೆರಿಯರ್ಗೆ ಬರೋದಾದರೆ, ಉಷ್ ಫಿಲ್ಮ್ ಆಯಿತು, ಆ ನಂತರದಲ್ಲಿ ಹಲವಾರು ಪ್ರಾಜೆಕ್ಟ್ಗಳು ನಿಮಗೆ ಬಂತು. ನೀವು ಪ್ರೊಡ್ಯೂಸರ್ ಸಹಿತ ಆದ್ರಿ, ನಟ ಸಹಿತ ಆದ್ರಿ, ನಿರ್ದೇಶಕ ಸಹಿತ ಆದ್ರಿ. ಇದೆಲ್ಲದ್ರ ಜೊತೆಗೆ ಸಿನಿಮಾಟೋಗ್ರಫಿ ಜೊತೆಯಲ್ಲೇ ಕಟ್ಕೊಂಡು ಹೋಗ್ತಾ ಇದ್ದೀರಾ. ಇದೆಲ್ಲನೂ ಒಂದೊಂದಾಗಿ ಹೇಳ್ತಾ ಹೋದರೆ ಏನನ್ನು ನಾವು ನಿಮ್ಮಿಂದ ಬಯಸ್ಬೋದು? ಏನಿಲ್ಲ, ಸಿನಿಮಾ ಇಂಡಸ್ಟ್ರಿ ಈಗ ಸಿನಿಮಾಟೋಗ್ರಫಿ ಅನ್ನೋದು ಒಂದು ಕ್ರಾಫ್ಟ್, ಅದೊಂದು ಮೀಡಿಯಮ್ಮು. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಓದ್ಕೋಬೇಕಾಯ್ತು. ಅದಾದ ನಂತರ ಸಿನಿಮಾಟೋಗ್ರಫಿ ಮಾಡುವಾಗಲೇ ಡೈರೆಕ್ಷನ್ಗೆ ಅಂಥೇಳಿ ನಾನು ನನ್ನ ಒಲವು ಆ ಕಡೆನೂ ಹೋಯಿತು. ಅಂದರೆ ಸಿನಿಮಾಟೋಗ್ರಫಿ ಮಾಡಿದ್ಮೇಲೆ ಡೈರೆಕ್ಷನ್ ಮಾಡ್ಬೋದು ನನಗೆ ಈಸಿ ಅಂತೇಳಿ ನಾನು ಅಂದ್ಕೊಂಡು ಡೈರೆಕ್ಷನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಕೆಲವು ಸಿನಿಮಾಗಳು ಡೈರೆಕ್ಟ್ ಮಾಡಿದೆ. ಈಗ ಆ ಥರ ಮಾಡುವ ಪ್ರಾಸೆಸ್ಸಲ್ಲಿ ಉಲ್ಟಾ ಪಲ್ಟಾ ಅನ್ನುವ ಸಿನಿಮಾ ನಮ್ಮ ಸ್ನೇಹಿತರ ಜೊತೆ ಸೇರಿಕೊಂಡು ಪ್ರೊಡ್ಯೂಸ್ ಮಾಡಿದೆ. ಅಂದರೆ ಅದೊಂದು ಆಯಾಮ, ಎಲ್ಲವೂ ಒಂದೊಂದು ತಿಳ್ಕೊಂಡು ಹೋಗೋಣ. ಇದೆಲ್ಲವೂ ಮಾಡಾಯಿತು, ಇನ್ನೇನು ಉಳಿದಿದೆ ನನಗೆ ಅಂದರೆ, ನನ್ನ ಮೊದಲನೇ ಆಸೆ ಏನಾಗಿತ್ತು, ಆ್ಯಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಒಂದು ಆಸೆ ಇದ್ದೇ ಇತ್ತು. ಆ ಟೈಮಲ್ಲಿ ನನಗೆ ನಾನು ಈ ಟೆಲಿವಿಷನ್ನು ಮತ್ತು ಸಿನಿಮಾ ಇದೆರಡೂ ಮಾಡುವ ಸಮಯದಲ್ಲಿ ಸಿನಿಮಾ ಆ್ಯಕ್ಟರ್ ಆಗಬೇಕು ಅನ್ನೋ ಆಸೆ ಬಂದಿದ್ದು ಯಾಕೆ ಹೆಂಗೆ ಅಂತಂದರೆ, ಉಲ್ಟಾಪಟ್ಟ ಸಿನಿಮಾ ನಾನು ಪ್ರೊಡ್ಯೂಸರ್ ಆ್ಯಂಡ್ ಕೋ ಪ್ರೊಡ್ಯೂಸರ್ ಆ್ಯಂಡ್ ಸಿನಿಮಾಟೋಗ್ರಫರ್ ಆಗಿದ್ದೆ. ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ರು ನನಗೆ ತುಂಬಾ ಹತ್ತಿರವಾಗಿ, ಅಂದರೆ ಸಾಕಷ್ಟು ನನ್ನ ಆ ಸಿನಿಮಾದ ವರ್ಕ್ ಮಾಡಿದ್ದ ಕಾರಣ ಅವರು ತುಂಬ ಒಳ್ಳೆ ವಿಷಯಗಳೆಲ್ಲ ಹೇಳ್ತಿದ್ರು. ತುಂಬ ನಮಗೂ ಸಂತೋಷ ಆಗ್ತಿತ್ತು. ಡಿಸ್ಟ್ರಿಬ್ಯೂಷನ್ನಿಂದ ಅವರು ದುಡ್ಡು ಮಾಡಿಕೊಂಡ್ರು, ನಮ್ಮೆಲ್ರಿಗೂ ದುಡ್ಡಾಯಿತು. ಜೊತೆಗೆ ಒಂದೆರಡು ವರ್ಷ ಆದಮೇಲೆ ಅವರಿಗೆ ಅನ್ನಿಸ್ತು ಇದನ್ನು ತಮಿಳು ಇಲ್ಲ ಬೇರೆ ಭಾಷೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನನ್ನ ಜೊತೆ ಒಡನಾಟ ಇದ್ದಿದ್ದರಿಂದ ಅವರು ಮಾಡ್ಬೋದು ಸರ್ ಅಂತಂದೆ. ಮಾಡ್ತೀರಾ ನೀವು? ನಾವು ಮಾಡೋಣ. ಹಾಗಾಗಿ ಆ ಸಿನಿಮಾನ ಬೇರೆ ಒಂದು ಭಾಷೆಗೆ ತೊಗೊಂಡೋಗಿ ಮಾಡಬೇಕು ಅನ್ನೋದು ಆಸೆ ಆಗಿತ್ತು. ಅದೇ ಸಿನಿಮಾ ಅಲ್ಲ, ಅದೇ ಕತೆ ಅಲ್ಲ, ಶೇಕ್ಸ್ಪಿಯರ್ಸ್ ಕಾಮಿಡಿ ಆಫ್ ಎರರ್ಸ್ ಇಟ್ಕೊಂಡು ಬೇರೆ ಒಂದು ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ. ನನ್ನ ವೈಫೈ ಅದನ್ನು ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ಮಾಡಿತ್ತು. ಅದನ್ನ ಇಟ್ಕೊಂಡು ನಾನು ಚೆನ್ನೈಗೆ ಹೋಗಿ ಕತೆ ಹೇಳಿ ಬೇರೆ ಬೇರೆ ಹೀರೋಗಳಿಗೆಲ್ಲ ಕತೆ ಹೇಳಿದಾಗ ಅವರು ಒಂದು 6 ತಿಂಗಳು ಟೈಮ್ ಕೊಡಿ, 1 ವರ್ಷ ಟೈಮ್ ಕೊಡಿ, 1 ವರ್ಷ ಆದಮೇಲೆ ಡೇಟ್ ಕೊಡ್ತೀನಿ ಅಂತಂದರು. ಸೊ ನಮ್ಮ ಪ್ರೊಡ್ಯೂಸರ್ಗೆ ಒಂದು ಯೋಚನೆ, ಏನಯ್ಯ ಇಮಿಡಿಯೇಟಾಗಿ ನಾವು ಶೂಟ್ ಮಾಡೋಣ ಅಂದರೆ ಇವರು 6 ತಿಂಗಳು, 1 ವರ್ಷ, 2 ವರ್ಷ ಡೇಟ್ಗಳು ಹೇಳ್ತಾರಲ್ಲ ಅಂತ ಹೇಳಿ ಅವರಿಗೆ ಮನಸ್ಸಿಗೇನೋ ಒಂಚೂರು ಬೇಜಾರಾಯಿತು. ಇಮಿಡಿಯೇಟಾಗಿ ಅಂದರೆ ಇವರೆಲ್ಲ 2-3 ವರ್ಷ ಡೇಟ್ಗಳು ಹೇಳ್ತಾರೆ, ಬೇಕು ಅಂತ ಹೇಳ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅನ್ನೋದು ಅವರಿಗೊಂದು ಸಣ್ಣ ಇದಾಯಿತು, ಬೇಜಾರಾಯಿತು. ಬರ್ತಿರ್ಬೇಕಾದ್ರೆ ಸುಮ್ಮನೆ ಹಿಂಗೆ ಮಾತಾಡ್ತಾ ಬರ್ತಿದ್ವಿ. ನನಗೆ ಹೇಳಿದರು, ನೀವು ತುಂಬ ಚೆನ್ನಾಗಿ ಕತೆ ಹೇಳ್ತೀರಾ, ನೀವು ತಮಿಳಲ್ಲೂ ನೀವು ತುಂಬ ಚೆನ್ನಾಗಿ ಕತೆ ಹೇಳಿದರು ಅವ್ರಿಗೆಲ್ಲ ಆ್ಯಕ್ಟ್ರ್ಗಳಿಗೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೊಂದು 4-5 ಭಾಷೆ ಮಾತಾಡೋಕ್ಕಂತೂ ಚೆನ್ನಾಗಿ ಬರುತ್ತೆ, ಸೊ ಹಾಗಾಗಿ ನನಗೇನು ತೊಂದರೆ ಇಲ್ಲ. ಇವ್ರನ್ನೆಲ್ಲ ಅವು ಸುಮ್ಮನೆ ಹಿಂಗೆ ಜನರಲಾಗಿ ಮಾತಾಡಿದ್ರು. ಇವ್ರ ಡೇಟ್ ಕಾಯ್ಕೊಂಡು ಇಷ್ಟೆಲ್ಲ ನಾವು 1-2 ವರ್ಷ ಕಾಯೋ ಬದಲು ನೀವೇ ಯಾಕೆ ಆ್ಯಕ್ಟ್ ಮಾಡಿಬಿಡ್ಬಾರ್ದು, ಚೆನ್ನಾಗಿ ಕತೆ ಹೇಳ್ತಿರಲ್ಲ ನೀವು ಅಂತಂದರು. ನನಗೆ ಆಶ್ಚರ್ಯನೂ ಆಯಿತು. ಸೊ ನನಗೆ ಒಂಥರ, ನಾನು ಆಸೆ ಪಟ್ಟಿದ್ದು ಅದೇನೆ, ಇವರೇ ಹೇಳ್ತಿದಾರಲ್ಲ ಅಂತೇಳಿ ಆಯಿತು ಅಂತ ಹೇಳಿದೆ. ನಿಮ್ಗೆ ಓಕೆನಾ ಅಂತ, ಖಂಡಿತ ಅಂತಂದರು. ದೆನ್ ಇಮಿಡಿಯೇಟಾಗಿ ನಾನು ಅದರ ತಯಾರಿಗೆ ಶುರು ಆದೆ. ತಮಿಳು ಯಾವ ಚಿತ್ರ ಅದು? ತಮಿಳಲ್ಲಿ ಅಂಬುಟ್ಟು ಇಂಬುಟ್ಟು ಎಂಬುಟ್ಟು ಅಂತ ಅದರ ನಿರ್ದೇಶನ ಮಾಡಿದೆ. ನಾನು ಡಬಲ್ ಆ್ಯಕ್ಟಿಂಗ್ ಮಾಡಿದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ತಮಿಳು ಚಿತ್ರದಲ್ಲಿ ತಾವು ಆ್ಯಕ್ಟ್ ಮಾಡಿದ್ರಿ, ಆ ನಂತರ ಮತ್ತೆ ಯಾವ್ದಾದ್ರು ಚಿತ್ರದಲ್ಲಿ ತಾವು ಅಭಿನಯಿಸಿದ್ದುಂಟ? ತಮಿಳು ಸಿನಿಮಾ ಆದಮೇಲೆ ಇಲ್ಲಿ ಕನ್ನಡ ಕೆಲವು ಸಿನಿಮಾಗಳು ಆ್ಯಕ್ಟ್ ಮಾಡಿದೆ. ಅಂದರೆ ಲೈಕ್ ಸಣ್ಣ ಪಾತ್ರಗಳು, ಡಾಕ್ಟರ್ ಪಾತ್ರ ಆಗ್ಬೋದು, ಇಲ್ಲ ತಂದೆ ಪಾತ್ರ ಆಗ್ಬೋದು. ಆ ಥರ ಸಣ್ಣ ರೋಲ್ಗಳು ನನಗೆ, ಅಂದರೆ ನಾನು ಹುಡ್ಕೊಂಡು ಹೋಗಲಿಲ್ಲ. ನಾನು ವರ್ಕ್ ಮಾಡುವ ಸಿನಿಮಾಗಳಿಗೆ ಅಲ್ಲೇ ಡೈರೆಕ್ಟ್ರು, ಸರ್ ನೀವು ಆ ಪಾತ್ರ ಮಾಡಿಬಿಡಿ ಅಂತ ಕೇಳೋರು. ಸರಿ, ನನಗೂ ಓಕೆ ಸರಿ ಆಯಿತು ಮಾಡೋಣ ಅಂತ ಹೇಳಿ ಬೇಬಿ ಮಿಸ್ಸಿಂಗ್ ಅನ್ನೋ ಸಿನಿಮಾದಲ್ಲಿ ಮಾಡಿದೆ, ಕಾಫಿ ತೋಟ ಸಿನಿಮಾದಲ್ಲಿ ಮಾಡಿದೆ. ಸೊ ಆ ಥರದ ಅವಕಾಶಗಳು ಬರ್ತಾ ಇರುತ್ತೆ. ಸೊ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇರ್ತೀನಿ. ಕಾಫಿ ತೋಟ ಸೀತಾರಾಮ್ ಅವ್ರದ್ದು, ಟಿ ಎನ್ ಸೀತಾರಾಮ್. ಹೌದು. ಸೊ ಅದೊಂದು ವಿಶೇಷವಾದ ಕತೆ ಇತ್ತು ಅಲ್ಲಿ, ಅದ್ಭುತ ಕತೆ, ಮರ್ಡರ್ ಮಿಸ್ಟ್ರಿ ಕತೆ. ನಮ್ಮ ಒನ್ಸ್ ಅಗೈನ್ ನಾವು ಹೆಂಗೆ ಉಲ್ಟಾ ಪಲ್ಟಾನಲ್ಲಿ ಎಲ್ಲ
ಸ್ನೇಹಿತರು ಸೇರಿಕೊಂಡು ಸಿನಿಮಾ ಮಾಡಿದ್ವೋ, ಪ್ರೊಡ್ಯೂಸ್ ಮಾಡಿದ್ವೋ, ಅದೇ ಥರ ಮತ್ತೊಂದು ಸಿನಿಮಾ ಅದು. ಅಂದರೆ ನಾವೆಲ್ಲರೂ ಸೇರಿ ಸಾಕಷ್ಟು ಜನ ಕ್ರೌಡ್ ಫಂಡಿಂಗ್ ಅಂತ ಹೇಳ್ತೀವಿ, ಆ ಥರ ಒಂದು ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ನಾವೆಲ್ಲ ಸೇರಿ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ಅದು. ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದಲ್ಲಿ ಮಾಡಿದಂಥ ಸಿನಿಮಾ ಅದು. ಒಂದು ಒಳ್ಳೆ ಮರ್ಡರ್ ಮಿಸ್ಟ್ರಿ ಕತೆ ಅದು. ಮಲೆನಾಡಲ್ಲಿ ಶೂಟ್ ಮಾಡಿದ್ವಿ. ಅದು ತುಂಬಾ ಖುಷಿ ಕೊಟ್ಟ ಒಂದು ಸಿನಿಮಾ ಅದು. ಟಿ ಎನ್ ಸೀತಾರಾಮ್ ಅವ್ರ ಜೊತೆ ನಾನೊಂದು 2 ಸಿನಿಮಾ ವರ್ಕ್ ಮಾಡಿದೆ. ಮೊದಲನೇದು ಮತದಾನ ಅಂತ ವರ್ಕ್ ಮಾಡಿದೆ. ಅದಕ್ಕೆ ನ್ಯಾಷನಲ್ ಅವಾರ್ಡು ಬಂತು. ಅದೊಂದು ಅದ್ಭುತ ಸಿನಿಮಾ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಟಿ ಎನ್ ಸೀತಾರಾಮ್ ಅವ್ರ ಜೊತೆಗೆ ನಾನು ಟೆಲಿವಿಷನಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದೇನು ಖುಷಿ ಕೊಟ್ಟಿತ್ತು, ಅದಕ್ಕಿಂತ ಹೆಚ್ಚು ಮತದಾನದಲ್ಲಿ ನನಗೆ ಅನುಭವ ಸಿಕ್ತು. ಮತ್ತು ಅದರ ಎಕ್ಸ್ಟೆನ್ಷನ್ನೇ ಇದು ಕಾಫಿ ತೋಟ ವಾಸ್ ಕ್ವೈಟ್ ಅ ಮಾಡರ್ನ್ ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಅಂತ ಹೇಳ್ಬೋದು. ಖುಷಿ ಕೊಟ್ಟ ಸಿನಿಮಾ. ಅದೇ ರೀತಿ ಮತದಾನದ ನಂತರ ಬಹುಶಃ ತಾವು ರಾಜಕೀಯ ಸಂಬಂಧಪಟ್ಟಂತೆ ತಾವು ಒಂದು ಚಿತ್ರನ ಪ್ರೊಡ್ಯೂಸ್ ಮಾಡಿದ್ರಿ ಅಂತ ಅನ್ಕೊಳ್ತೀರಿ. ಇಲ್ಲ, ನಾನು ಪ್ರೊಡ್ಯೂಸ್ ಮಾಡಿಲ್ಲ, ಡೈರೆಕ್ಟ್ ಮಾಡಿದ್ರಿ. ಧ್ವಜ ಅಂತ ಹೇಳಿ ಒಂದು ಸಿನಿಮಾ. ಅದು ತಮಿಳ್ ಫಿಲ್ಮ್ನ ರೀಮೇಕು. ಕೊಡಿ ಅಂತ ಒಂದು ಸಿನಿಮಾದ ರೀಮೇಕ್ ಅದು. ರವಿ ಗೌಡ ಅನ್ನೋರು ಆ್ಯಕ್ಟ್ ಮಾಡಿದರು. ಅವರೇ ಪ್ರೊಡ್ಯೂಸರ್ ಕೂಡ, ಮೈಸೂರವರು. ಅವರು ಆಲ್ರೆಡಿ ಆ ರೈಟ್ಸ್ ತಂದುಬಿಟ್ಟಿದ್ರು. ಅದಕ್ಕೆ ಮೊದಲು ನಾನಲ್ಲ ಡೈರೆಕ್ಟರ್, ಬೇರೆ ಯಾರೋ ಆಗಿದ್ದರು. ಅನಿವಾರ್ಯ ಕೆಲವು ಕಾರಣಗಳಿಂದಾಗಿ ಆ ಡೈರೆಕ್ಟರ್ ಯಾರೋ ಬೇಡ ಅಂತ ನಿರ್ಧಾರ ತಗೊಂಡ್ರು. ಕೊನೆಗೆ ನನಗೆ ಅವಕಾಶ ಕೊಟ್ಟರು. ನಾನು ಆ ಸಿನಿಮಾನ ವರ್ಕ್ ಮಾಡುವ ಒಂದು ಅವಕಾಶ ಸಿಕ್ತು ನನಗೆ. ಥ್ರಿಲ್ಲಿಂಗ್ ಆಗಿತ್ತು. ಒಂದು ಒಳ್ಳೆಯ ಸಿನಿಮಾ. ಆತ ಕೂಡ ಡಬಲ್ ಆ್ಯಕ್ಟಿಂಗ್. ಮೊದಲನೇ ಸಿನಿಮಾದಲ್ಲೇ ರವಿ ಗೌಡ ಅವರು ಡಬಲ್ ಆ್ಯಕ್ಟ್ ಮಾಡಿದರು. ಒಂದು ಒಳ್ಳೆ ಪರ್ಫಾರ್ಮ್ ಮಾಡಿದರು. ಆ ಸಿನಿಮಾ ಅಂದರೆ ಮೊದಲನೇ ಸಿನಿಮಾಗೆ ಅಷ್ಟು ಒಳ್ಳೆ ಖರ್ಚು ಮಾಡಿದಂಥ ಸಿನಿಮಾ ಅದು. ಅದು ಯಾಕೆ ಓಡಲಿಲ್ಲ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಬಟ್ ಎಲ್ಲ ರೀತಿಯಲ್ಲೂ ಚೆನ್ನಾಗಿತ್ತು ಆ ಸಿನಿಮಾ. ಅದಲ್ಲದೆ ಶ್ರೀರಂಗಪಟ್ಟಣನ ಒಂದು ಹೊಸ ಡೈಮೆನ್ಷನ್ಲಿ ತೋರಿಸ್ತೀರಾ ಹೌದು. ಅದರಲ್ಲಿ ಪಾಂಡವಪುರ, ಮೈಸೂರು, ಶ್ರೀರಂಗಪಟ್ಟಣ, ಅಲ್ಲಿ ಸುತ್ತಮುತ್ತ ನಡೆಯುವಂತಹ ಕತೆ ಅದು. ಪೊಲಿಟಿಕಲ್ ಬ್ಯಾಕ್ಡ್ರಾಪ್ ಇತ್ತು ಅದು. ಜೊತೆಗೆ ಪ್ರಿಯಾಮಣಿಯವರು ಆ್ಯಕ್ಟ್ ಮಾಡಿದರು. ತುಂಬಾ ಅಂದರೆ ಆ ದಿನದಲ್ಲಿ ಅದು ಒಂದು ಒಳ್ಳೆಯ ಕಾಂಟೆಂಟ್ ಅದು. ಅವರು ಒಳ್ಳೆಯ ಸಿನಿಮಾನೇ ಸೆಲೆಕ್ಟ್ ಮಾಡಿ ರೈಟ್ಸ್ ತಂದಿದ್ದರು. ಬಟ್ ಮೋಸ್ಟ್ಲಿ ಅವರು ಫಸ್ಟ್ ಫಿಲ್ಮ್ ಸಿನಿಮಾ ಅನ್ನೋ ಕಾರಣಕ್ಕೆ ಅದು ಓಡಲಿಲ್ವೋ ಏನು ಕಥೆಯೋ ಗೊತ್ತಿಲ್ಲ ನನಗೆ. ಬಟ್ ಎಲ್ಲ ರೀತಿಯಲ್ಲೂ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಪ್ರಿಯಾಮಣಿಯವರು ಚೆನ್ನಾಗಿ ಮಾಡಿದರು. ವಿಷುವಲಿ ನೋಡಿದಾಗ ಸಿನಿಮಾ ಗ್ರ್ಯಾಂಡಾಗೂ ಇತ್ತು. ಅದು ಈಗಲೂ OTT ನಲ್ಲಿ ನೋಡ್ತಾ ಇರ್ತೀನಿ ನಾನು ಆಗಾಗ. ಸೊ ಒಂದು ಒಳ್ಳೆಯ ಸಿನಿಮಾ ಎಕ್ಸ್ಪೀರಿಯನ್ಸ್ ನನಗೆ. ನಿಮಗೆ ಹಿರಿತೆರೆ ಅಲ್ಲದೆ ಕಿರುತೆರೆ ಸಂಬಂಧ ಸಹಿತ ಜಾಸ್ತಿನೇ ಇದೆ. ಯಾಕೆಂದ್ರೆ ನೀವು ಒಂದು ದೊಡ್ಡ ತಂಡನೇ ಕಟ್ಟಿದ್ರಿ ಇದರಲ್ಲಿ. ಆ ತಂಡದಲ್ಲಿ ಬೆಳೆದವರು ಇವತ್ತು ತುಂಬ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಕಿರುತೆರೆ ಅನುಭವ ನಿಮ್ಗೆ ಹೇಗಿದೆ? ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ರೇಖಾರಾಣಿಯವ್ರನ್ನ ಮೊದಲು ಭೇಟಿಯಾಗಿದ್ದೇ ನನ್ನ ಒಂದು ಸಿನಿಮಾದ ಕಥೆಯ ಮೂಲಕ. ಅವ್ರ ಹತ್ರ ಸ್ಕ್ರೀನ್ ಪ್ಲೇ ಮಾಡಿಸಿ ಒಂದು ಸಿನಿಮಾ ಜರ್ನಿ ಮಾಡಬೇಕು ಅಂಥೇಳಿ ಅವ್ರ ಜೊತೆ ಅವ್ರ ಮನೆಗೆ ಹೋಗ್ತಿದ್ದೆ ರೆಗ್ಯುಲರಾಗಿ, ಒಂದು ಕತೆ ಮಾಡಿಸ್ಬೇಕು ಅಂತ. ಆ ದಿನಗಳಲ್ಲಿ ನನಗೆ ಟೆಲಿವಿಷನ್ ಅವಕಾಶ ಬಂತು. ETVನಲ್ಲಿ ಕೆಲವು ಸಿಂಗಲ್ ಎಪಿಸೋಡ್ಸು, ಅಂದರೆ ಟೆಲಿಫಿಲ್ಮ್ ಅಂತ ಕರೆಯೋರು, ಮತ್ತು ಆ ಟೆಲಿಫಿಲ್ಮ್ಸ್ ಮಾಡೋದಕ್ಕೆ ಮತ್ತು ಸೀರಿಯಲ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಆ ಟೆಲಿಫಿಲ್ಮ್ಗಳು ಒಂದು 3-4 ರೇಖಾರಾಣಿಯವರು ಬರೆದ ಕಥೆಯಲ್ಲಿ ಅವರೇ ಪ್ರೊಡ್ಯೂಸ್ ಮಾಡಿದ ಪ್ರಾಜೆಕ್ಟಲ್ಲಿ ನಾನು ಡೈರೆಕ್ಟ್ ಮಾಡಿದ್ದು. ಮತ್ತು ಒಂದು 4-5 ಟೆಲಿಫಿಲ್ಮ್ಗಳನ್ನ ನಾವು ETVಗೆ ಮಾಡಿದ್ವಿ ಆಗ. ಅದಾದ ನಂತರ ಸೀತೆ ಅಂತ ಒಂದು ಧಾರಾವಾಹಿ ಮಾಡೋದಕ್ಕೆ ನಮಗೊಂದು ಅವಕಾಶ ಸಿಕ್ತು. MK ಇಂದಿರಾ ಅವರ ಕಾದಂಬರಿ ಆಧಾರಿತ. ಬಟ್ ಸ್ಕ್ರೀನ್ ಪ್ಲೇ ಎಲ್ಲ ರೇಖಾರಾಣಿ ಅವರೇ ಮಾಡಿದರು. ಸೊ ಅದರ ಪ್ರಾಜೆಕ್ಟು ನಾವು ಕಂಪ್ಲೀಟ್ ತೀರ್ಥಹಳ್ಳಿಲಿ ಮಾಡಿದ್ವಿ. ತೀರ್ಥಹಳ್ಳಿಲಿ ಫಸ್ಟ್ ಟೈಮ್ ಒಂದು ಟೆಲಿವಿಷನ್ ಹೌಸ್, ಅಂದರೆ ಒಂದು ಪ್ರಾಜೆಕ್ಟು ಯೂಶ್ವಲಿ ಬ್ಯಾಂಗ್ಳೂರು ಸಿಟಿಯಲ್ಲೇ ನಡೀತಿದ್ದ ಕತೆಗಳು ಮುಂಚೆಲ್ಲ. ಫಸ್ಟ್ ಟೈಮ್ ನಾವು ಬ್ಯಾಂಗ್ಳೂರು ಸಿಟಿ ಬಿಟ್ಟು ಹೊರಗೆ ಹೋಗಿ ತೀರ್ಥಹಳ್ಳಿಯಲ್ಲಿ ಮಾಡಿದ್ವಿ. ಅಂದರೆ ಎಷ್ಟೋ ವರ್ಷಾನುಗಟ್ಟಲೆ ಅಲ್ಲೇ ಇದ್ದು ಮಾಡಿದಂಥ ಒಂದು ಪ್ರಾಜೆಕ್ಟ್ ಅದು. ಸೀತೆ ಅನ್ನುವ ಪ್ರಾಜೆಕ್ಟ್ ಅದು ನಮಗೆ ತುಂಬ ಅಚ್ಚುಮೆಚ್ಚಿನ ಪ್ರಾಜೆಕ್ಟ್ ಅದು. ಅಲ್ಲಿಂದ ನಮ್ಮ ಟೆಲಿವಿಷನ್ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬಹಳಷ್ಟು ಎಪಿಸೋಡ್ಗಳು, ಸೀರಿಯಲ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂದಗೋಕುಲ, ಪ್ರೀತಿಯಿಂದ,
ಭಾಳಷ್ಟು ಸೀರಿಯಲ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟೋ ಜನ ಕಲಾವಿದರು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ನಮ್ಮ ಒಂದು ಪ್ರಾಜೆಕ್ಟ್ಗಳಿಂದ ಬಂದರು. ಏಕೆಂದರೆ ಬಹುಶಃ ಕಿರುತೆರೆಯ ಧಾರಾವಾಹಿಗಳಲ್ಲಿ ಔಟ್ಡೋರ್ ಶೂಟಿಂಗ್ ಅಂತ ಹೋಗಿದ್ದು ನಿಮ್ಮ ಒಂದು ಪ್ರಾಜೆಕ್ಟೇ ಇರಬೇಕು ಅಂತ. ಹೌದು, ಅದೇ ಹೇಳಿದ್ನಲ್ಲ, ಬೆಂಗಳೂರಲ್ಲೇ ನಡೀತಿದ್ದ 4 ಗೋಡೆಗಳ ಮಧ್ಯೆ ನಡೀತಿದ್ದ ಟಿ ವಿ ಸೀರಿಯಲ್ನ ಫಸ್ಟ್ ಟೈಮು ಮಲೆನಾಡಿನ ಸೊಬಗು, ಮಲೆನಾಡಿನ ಆ ಗ್ರೀನ್ಸು, ಮಲೆನಾಡಿನ ಆ ಮನೆಗಳು ಏನಿದೆ ಇದೆಲ್ಲವೂ ಪರಿಚಯಿಸಬೇಕು ಜನಗಳಿಗೆ. ಅಲ್ಲಿಯ ಕಲ್ಚರು ಮತ್ತು ಅಲ್ಲಿಯ ಭಾಷೆ, ಸಾಕಷ್ಟು ವಿಷಯಗಳು ನನಗೆ ತುಂಬ ಖುಷಿ ಆಗ್ತಿತ್ತು. ಅದನ್ನೆಲ್ಲ ಜನಗಳಿಗೆ, ಅಂದರೆ ಕ್ಯಾಮ್ರಾ ಮುಂದೆ ತಂದು ನಾನು ರೆಕಾರ್ಡ್ ಮಾಡಿ ಒಂಥರ ಅದೊಂದು ಹೊಸ ವಿಷಯನ ನಾನು ತಲುಪಿಸ್ಬೇಕು ಅನ್ನೋ ಆಸೆ ಇತ್ತು. ಅದನ್ನು ನಾವು ಮಾಡಿದ್ವಿ. ಅದು ನಮಗೆ ತುಂಬ ಖುಷಿ ಕೊಟ್ಟಂಥ ಪ್ರಾಜೆಕ್ಟ್. ನಂದಗೋಕುಲ ಇವತ್ತು ನೋಡಿದ್ರೂ ಏನೋ ಒಂದು ಹೊಸ ಅನುಭವ ಕೊಡುತ್ತೆ. ವಿಷುವಲಿ ನೀವು ನೋಡಿದಾಗ ನಾವು ಕನ್ನಡ ಸೀರಿಯಲ್ಲು ಏನೇ ಇದು ಸಿನಿಮಾ ಥರ ಇದೆಯಲ್ಲ ಅಂತ ಅನ್ನಿಸ್ಬೇಕು. ಆ ಥರ ಖರ್ಚುಗಳು ಮಾಡೋದಕ್ಕೆ ಹೊರಟ್ವಿ. ನಮಗೆ ಬರ್ತಿದ್ದಿದ್ದೇ ಆವಾಗ 30-35 ಸಾವಿರ ರೂಪಾಯಿ ಪರ್ ಎಪಿಸೋಡ್ಗೆ ನಾವು ಕೊಡೋರು. ಅದರಲ್ಲಿ ಒಂದು ಎಪಿಸೋಡು ಮಾಡಿ ನಾವು ಒಂದು ದಿನಕ್ಕೆ ಒಂದು ಎಪಿಸೋಡ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ತುಂಬ ಎಡ್ಜ್ ಟು ಎಡ್ಜ್ ನಾವು ಮಾಡ್ತಿದ್ವಿ ನಮ್ಮ ಖರ್ಚುಗಳಲ್ಲಿ. ಖರ್ಚು ಜಾಸ್ತಿ ಆಗೋದು. ಒಂದು ದಿವ್ಸಕ್ಕೆ ಒಂದು ಎಪಿಸೋಡ್ ಆಗ್ತಿರ್ಲಿಲ್ಲ, ಅದು ನೆಕ್ಸ್ಟ್ ಡೇ ಹೊಟ್ಟೋಗೋದು. ಸೊ ಕೊಡೋ ದುಡ್ಡು ಸಾಲ್ತಿರಲಿಲ್ಲ. ಒಂಥರ ಜಂಜಾಟ ನಮಗೆ. ಬಟ್ ನಂದಗೋಕುಲ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಬಿಡ್ತು. ಹೌದು. ಜೊತೆಗೆ ಅಲ್ಲಿ ಯಶ್ ಮೊದಲನೇ ಸರಿ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾರೆ. ಹೌದು. ಜಾಸ್ತಿ ಎಪಿಸೋಡ್ಗಳಲ್ಲಿ ಜಾಸ್ತಿ ಕಾಣಿಸಿದ್ದಂಥ ಒಂದು ಇದದು. ಬಟ್ ಅವಾಗೆಲ್ಲ ನಮ್ಮ ಭಾವನೆ ಬರ್ತದೆ, ಯಾವುದೊಂದು ಸ್ಮಾರ್ಟ್ ಹುಡುಗ ಇದ್ದಾನೆ, ಯಾರುದ್ದ ಗೊತ್ತಿಲ್ಲ, ಇವನು ಫಿಲ್ಮ್ ಆ್ಯಕ್ಟರ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದು ಸುಳ್ಳಲ್ಲ. ತುಂಬ ಜನ ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಆ ಒಂದು ರೀಸನ್ನು ನಂದಗೋಕುಲ ಕೊಡ್ತು ಅಂತ ಅನ್ಸುತ್ತೆ.